ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ದೇವಗಾನಹಳ್ಳಿ ಬಳಿ ಇರುವ ಕನಕನಗರ ಬಡಾವಣೆಯಲ್ಲಿ ಬೃಹತ್ ಕಟ್ಟಡವೊಂದು ನಿರ್ಮಾಣವಾಗಿದ್ದು, ಅಲ್ಲಿ ನಿಹಾಲ್ ಬೇಕ್ ಪಂಚ್ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಅಬಕಾರಿ ಇಲಾಖೆಯಿಂದ ಪರವಾನಗಿ ದೊರೆತಿದೆ. ಇದನ್ನ ಕೂಡಲೇ ರದ್ದು ಮಾಡಬೇಕೆಂದು ರೈತ ಸಂಘದವರು, ಕನಕನಗರದ ನಿವಾಸಿಗಳು ಮತ್ತು ಕಾರ್ತಿ ಲೇಔಟ್ ನಿವಾಸಿಗಳು ಸೋಮವಾರ ಪ್ರತಿಭಟಿಸಿದರು. ನಿಯಮಗಳನ್ನು ಉಲ್ಲಂಘಿಸಿ ವಸತಿ ಪ್ರದೇಶದ ನಡುವೆ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ಅಬಕಾರಿ ಇಲಾಖೆ ಲೈಸೆನ್ಸ್ ನೀಡಿದೆ. ಈ ಬಗ್ಗೆ ಈ ಹಿಂದೆಯೂ ಹಲವು ಮನವಿ ಸಲ್ಲಿಸಿದ್ವು. ಪಂಚಾಯಿತಿ ಅಥವಾ ಇನ್ಯಾವುದೇ ಇಲಾಖೆಯವರಾಗಲಿ ಅನುಮತಿ ನೀಡಬಾರದೆಂದು ತಿಳಿಸಿದ್ವು. ಆದರೆ ಎಲ್ಲವೂ ಗೌಪ್ಯವಾಗಿಟ್ಟು ಅಕ್ರಮವಾಗಿ ಪರವಾನಗಿ ಪಡೆಯಲಾಗಿದೆ ಎಂದು ಆರೋಪಿಸಿದರು. ಬಾರ್ ಆರಂಭಕ್ಕೆ ಸ್ಥಳೀಯರ ಪ್ರತಿರೋಧವಿದ್ದು, ಇದಕ್ಕೆ ರೈತ ಸಂಘ ಬೆಂಬಲ ವ್ಯಕ್ತಪಡಿಸಿದೆ. ಸ್ಥಳೀಯರು ಹಾಗೂ ರೈತ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಉದ್ದೇಶಿತ ಬಾರ್ ಮತ್ತು ರೆಸ್ಟೋರೆಂಟ್ ಕಟ್ಟಡ ನಿರ್ಮಾಣವಾಗುತ್ತಿರುವ ಜಾಗ ವಸತಿ ಪ್ರದೇಶವಾಗಿದ್ದು, ಯಾವುದೇ ಕಾರಣಕ್ಕೂ ವಸತಿ ಪ್ರದೇಶದಲ್ಲಿ ಬಾರ್ ಆರಂಭಿಸಲು ಬಿಡುವುದಿಲ್ಲ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವಾಗುತ್ತಿದೆ. ನಿಯಮಗಳನ್ನು ಉಲ್ಲಂಘಿಸಿ ಆರಂಭಿಸಲು ಉದ್ದೇಶಿಸಿರುವ ಬಾರ್ ತೆರೆಯಲು ಅವಕಾಶ ಕೊಟ್ಟರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಇಲಾಖೆ ಚಿಂತಾಮಣಿ ವಿಭಾಗದ ಉಪ ಅಧೀಕ್ಷಕ ಸುರೇಶ್ ಮತ್ತು ಅಬಕಾರಿ ನಿರೀಕ್ಷಕಿ ನೇತ್ರಾವತಿ ಪ್ರತಿಭಟನಾಕಾರರಿಗೆ ಅವರ ಅಹವಾಲನ್ನ ಮೇಲಧಿಕಾರಿಗಳಿಗೆ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ತಪ್ಪು ಅಂತ ಹೇಳ್ತಾ ಇದ್ದೀರಾ, ಅದನ್ನು ವೆರಿಫೈ ಮಾಡೋಣ. ನಮಗೆ ಕೊಟ್ಟಿದ್ದಾರೆ ದಾಖಲಾತಿ, ಪಂಚಾಯತ್ ಕೊಟ್ಟಿದ್ದಾರೆ, ನೀವು ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಾ. ಸಡನ್ನಾಗಿ ಯಾವುದೇ ಪರಿಶೀಲನೆ ಮಾಡಿ ಕೊಡೋಕ್ಕೂ ಅಧಿಕಾರ ಇದೆ, ಪರಿಶೀಲನೆ ಮಾಡೋದಕ್ಕೂ ನಿಮ್ಗೆ ಅಧಿಕಾರ ಇದೆ. ಮಾಡಿ ಅರ್ಜಿ ಕೊಟ್ಟಿದ್ವಲ್ಲ, ನಾವು ಅಧಿಕಾರಿಗಳು ಕಾನೂನು ಏನಿದೆಯೋ ನಾವು ಪಾಲನೆ ಮಾಡಬೇಕು. ಈಗ ನೀವು ಕಾನೂನಲ್ಲಿ ಪಾಲನೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನೀವು ನಾವು ಅದನ್ನು ಫಾಲೋ ಮಾಡಬೇಕು. ಎಲ್ಲ ಕ್ರೋಢೀಕರಿಸಿ ಮಾಡಿ. ನಿಮಗೆ ನಾವು ಕೊಡಬಾರ್ದು ಅಂತ ಈಗ ಪಕ್ಕದ ಮನೆಯವರು ಅರ್ಜಿ ಕೊಟ್ಟಿದ್ದೀವಿ. ನಮಗೆ ಈಗ ಅಹವಾಲು ಕೊಡಿ, ಅಹವಾಲು ಕೊಟ್ಟಾಗಿಲ್ಲ ಅದು ಏನು ದಾಖಲಾತಿ ನಿಮ್ಮ ಅಹವಾಲು ಏನಿದೆ ಕೊಡಿ, ಅದನ್ನ ಮೇಲಾಧಿಕಾರಿ ಕಳಿಸಿ ಅದು ಏನು ಕ್ರಮ ತಗೊಳ್ಳಿ. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಸುಂಡ್ರಹಳ್ಳಿ ಬೀರಪ್ಪ, ಆಂಜನೇಯ ರೆಡ್ಡಿ, ಎಂ ವೆಂಕಟರಮಣ ಸ್ವಾಮಿ, ಕೃಷ್ಣಪ್ಪ, ಮುನಿರಾಜು, ಬಸವರಾಜಪ್ಪ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.